ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಕೋರಿಲೇಷನ್ದಲ್ಲಿ ನಾವು ಈಗಾಗಲೇ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೇಲೆ ಪಾರ್ಟ್ 5ದಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿವಿ. ಅದ್ರ ಜೊತೆಗೆ ಅದರಲ್ಲಿನ ಬೇರೆ ರೀತಿಯ ಪ್ರಾಬ್ಲಮ್ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ. 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ಗೆ ಈ ಪ್ರಾಬ್ಲಮ್ ಬರೋ ಸಾಧ್ಯತೆಗಳು ಇರ್ತಾವೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಪ್ರಾಬ್ಲಮ್ ನೋಡೋದಾದ್ರೆ, 2 judges have ranked 12 students in order of merit as under. Calculate Spearman's rank coefficient of correlation. ಕೊಟ್ಟಿರೋ ಡಾಟಾ ಸ್ಟೂಡೆಂಟ್ ರ್ಯಾಂಕ್ ಬೈ ಫಸ್ಟ್ ಜಡ್ಜ್, ರ್ಯಾಂಕ್ ಬೈ ಸೆಕೆಂಡ್ ಜಡ್ಜ್. ಇಲ್ಲಿ ಆಲ್ರೆಡಿ ನಮ್ಗೆ ರ್ಯಾಂಕ್ ಅನ್ನ ಅವರೇ ಕೊಟ್ಬಿಟ್ಟಾರ, ನಾವು ರ್ಯಾಂಕ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಿಂದಿನ ವಿಡಿಯೋದಲ್ಲಿ ರ್ಯಾಂಕ್ ಅನ್ನ ಅಸೈನ್ ಮಾಡಿದ್ವಿ ನಾವು. ಇಲ್ಲಿ ರ್ಯಾಂಕ್ ಅಸೈನ್ ಮಾಡೋದು ನೀಡ್ ಇಲ್ಲ. ಸ್ಟೂಡೆಂಟ್ಸ್ ಗಳು ಏನಿದಾವಲ್ಲ, ನೇಮ್ಗಳು ABCD ಇವೇನ್ ನೀಡಿಲ್ಲ ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಸೊಲ್ಯೂಷನ್ ನೋಡೋದಾದ್ರೆ, ಫಸ್ಟ್ ಎಕ್ಸ್ ಮತ್ತು y ಅಂತ ತಗೊಂಡ್ರಿ. ಇಲ್ಲಿರೋ ಎಕ್ಸ್ ಏನ್ ನಮ್ಗ RX, y ಯಾವುದು RY ಅಂತ ಅರ್ಥ. ನೆಕ್ಸ್ಟ್ ಕಾಲಮ್ D is equal to RX minus RY. 5 minus 6 is equal to minus 1. ಅದೇ ರೀತಿ 2 minus 9 minus 7 ಎಲ್ಲವನ್ನ ಇದೇ ರೀತಿ ಮೈನಸ್ ಮಾಡಿ ಬರ್ಕೋರಿ. ನೆಕ್ಸ್ಟ್ ಕಾಲಮ್ ನಮಗ್ ಬೇಕಾಗಿರೋದು D ಸ್ಕ್ವೇರ್. D ಸ್ಕ್ವೇರ್ ಅಂದ್ರೆ ಏನಲ್ಲ, -1 ಇಂಟು -1 ಅಂದ್ರೆ 1 ಬರುತ್ತೆ. 7 ಇಂಟು 7 49. ಮೈನಸ್ ಇರೋದು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಒಳಗ ಆಗ್ತಾವ. ಸಿಗ್ಮಾ D ಸ್ಕ್ವೇರ್ ಬಂದ್ಬಿಟ್ಟು ನಮ್ಗೆ 378 ಬರುತ್ತಾ. ಎನ್ ನೋಡೋದಾದ್ರೆ ಎಷ್ಟು ಐಟಮ್ ಅದಾವಪ್ಪ ಇವು ಎಲ್ಲವುಗಳು ಸ್ಟೂಡೆಂಟ್ಸ್ಗಳು ಅಂತ ನೋಡಿದ್ರೆ 12 ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ಟಾರ ಅವರು. ಹಾಗಾಗಿ ಇನ್ನೊಮ್ಮೆ ಕೌಂಟ್ ಮಾಡಿದ್ರು ಕೂಡ ನಿಮ್ಗೆ 12 ಎನ್ ಬರ್ತೈತಿ. RK is equal to 1 minus 6 sigma D square divided by n into the bracket n square minus 1. 1 minus 6 into the bracket D square in calculate ಮಾಡಿವಿ 378. n ಇರೋದು 12. 12 into the bracket 12 square ಅಂದ್ರೆ 144 minus 1. ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, 6 into 378 ಮಾಡಬೇಕು. 2268. then ಮೈನಸ್ ಮಾಡಿ ಬರೆದ್ರೆ 12 into the bracket 143. then ಇದಾದ್ಮೇಲೆ 12 into 143 ಮಾಡಿ ಬರ್ಕೋರಿ. 1 minus 2268 divided by 1716 divided by ಮಾಡಿ ಬರೆದ್ರೆ 1 minus 1.3271. Therefore, RK is equal to ಎಷ್ಟಾದ್ರಿ minus 0.3217. ನಾವು ಕ್ಯಾಲ್ಕುಲೇಟ್ ಮಾಡಿರೋ ರೇಂಜು ನೆಗೆಟಿವ್ ಒಳಗೆ ಬಂತ. ಇದರ ಅರ್ಥ ಏನು, ನೆಗೆಟಿವ್ ಕೋರ್ಲೇಷನ್ ಅಂದ್ರೆ ಇಬ್ರು ಜಡ್ಜ್ಗಳ ಮಧ್ಯೆ ಕೋರ್ಲೇಷನ್ ಇಲ್ಲ, ಅಪೋಸಿಟ್ ಐತಿ, ನೆಗೆಟಿವ್ ಐತಿ ಕೋರ್ಲೇಷನ್ ಅಂತ ಅರ್ಥ. ಕಮೆಂಟ್ ಬರಿಬೇಕು. The negative correlation between the variable indicates that the two judges are not in agreement with each other. ಇಷ್ಟು ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್. ಬಹಳಷ್ಟು ಈಸಿಯೆಸ್ಟ್ ಪ್ರಾಬ್ಲಮ್ ಇದು ಆಗಿದೆ. KUD 2018ಗೆ ಪ್ರಾಬ್ಲಮ್ ಬಂದಿದೆ ಇದೇ ರೀತಿದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ ತರ 2 ಜಡ್ಜ್ಗಳದ್ದು ಏನ್ ನೋಡಿದ್ವಿ ಅಥವಾ 2 ರ್ಯಾಂಕ್ಗಳನ್ನ ಅವ್ರು ಏನ್ ಕೊಟ್ಟಿದ್ರು, ಇದೇ 3 ಜಡ್ಜ್ಗಳು ಇರುವಂತಹ ಪ್ರಾಬ್ಲಮ್ಗಳನ್ನ ನೋಡೋಣ ಅಂತ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.